ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಅಧ್ಯಕ್ಷರಾಗಿ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಈ ಜಗತ್ತಿನಲ್ಲಿ ಹಲವು ರೀತಿಯ ಬದಲಾವಣೆಗಳು ಆಗುತ್ತೆ ಅಂತ ನಾವು ಸರಣಿ ವಿಡಿಯೋಗಳಲ್ಲಿ ಹೇಳಿದ್ವಿ. ಆ ಬದಲಾವಣೆಗಳಲ್ಲಿ ಕೆಲವೊಂದು ಈಗ ಜಗತ್ತಿನ ಮುಂದಿವೆ. ಅದರಲ್ಲೂ ಬಾಂಗ್ಲಾದೇಶದ ವಿಚಾರವಾಗಿ ಟ್ರಂಪ್ ಖಂಡಿತವಾಗಿಯೂ ತಿರುಗಿ ಬೀಳ್ತಾರೆ ಅನ್ನೋದನ್ನ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ವಿ. ಅದಕ್ಕೆ ಪೂರಕ ಅನ್ನುವ ಹಾಗೆ ಈಗ ಟ್ರಂಪ್ ಬಾಂಗ್ಲಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಾಂಗ್ಲಾಗೆ ಇಷ್ಟು ವರ್ಷ ನೀಡ್ತಾ ಇದ್ದ ಸಹಾಯಧನವನ್ನ ಟ್ರಂಪ್ ಇದ್ದಕ್ಕಿದ್ದ ಹಾಗೆ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಗೆ ಹಿಂದಿನ ಅಮೆರಿಕ ಅಧ್ಯಕ್ಷ ಬೈಡನ್ ಬಾಲ ಹಿಡಿದುಕೊಂಡು ಆಟ ಆಡ್ತಾ ಇದ್ದ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಅಧ್ಯಕ್ಷನ ಬಾಲ ಕಟ್ ಆಗಿದೆ. ಇನ್ಮುಂದೆ ಅಮೆರಿಕದ ಡಾಲರ್ ಭಿಕ್ಷೆ ಸಿಗೋದಿಲ್ಲ ಅನ್ನೋದು ಗೊತ್ತಾಗುತ್ತಿದ್ದಂತೆ ಬಾಂಗ್ಲಾಗೆ ಭವಿಷ್ಯದ ಚಿಂತೆ ಕಾಡೋದಕ್ಕೆ ಶುರುವಾಗಿದೆ. ಒಂದು ಕಡೆಯಲ್ಲಿ ಭಾರತದ ಜೊತೆ ಸಂಬಂಧ ಕೆಡಿಸಿಕೊಂಡಿದೆ, ಮತ್ತೊಂದು ಕಡೆಯಲ್ಲಿ ದೇಶದಲ್ಲಿ ಅರಾಜಕತೆ ಇದೆ. ಗಡಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಸರ್ಕಾರವಂತೂ ಮೊದಲೇ ಇಲ್ಲ. ಅದರ ನಡುವೆ ಸಿಗ್ತಾ ಇದ್ದ ಭಿಕ್ಷೆ ಕೂಡ ಈಗ ನಿಂತು ಹೋಗಿದೆ. ಇದು ಬಾಂಗ್ಲಾದ ಗಾಯಕ್ಕೆ ಬರೆ ಎಳೆದಂತಾಗಿದೆ. ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಬಾಂಗ್ಲಾಗೆ ನೀಡ್ತಾ ಇದ್ದ ಎಲ್ಲ ಹಣಕಾಸಿನ ನೆರವನ್ನ ಸ್ಥಗಿತಗೊಳಿಸುವಂತೆ ಆದೇಶ ಹೊರಡಿಸಿಬಿಟ್ಟಿದ್ದಾರೆ. ಹೀಗೆ ಒಂದು ಕಡೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾ ಹಾಗೂ ಭಾರತದ ಗಡಿಯಲ್ಲಿ ಭಾರತೀಯ ಸೇನೆ ದೊಡ್ಡ ಕಾರ್ಯಾಚರಣೆ ನಡೆಸಿದೆ. ಈ ಕಾರ್ಯಾಚರಣೆಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿಗಳು ಬಯಲಾಗಿವೆ. ಬಾಂಗ್ಲಾ ಗಡಿಯಲ್ಲಿ ಡ್ರಗ್ ಜಾಲವೇ ಪತ್ತೆಯಾಗಿದೆ. ಅದರಲ್ಲೂ ಡ್ರಗ್ ದಂಧೆ ನಡೆಸೋದಕ್ಕೆ ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ನಿರ್ಮಾಣ ಮಾಡಿರುವುದು ಪತ್ತೆಯಾಗಿದೆ. ಅಷ್ಟಕ್ಕೂ ಟ್ರಂಪ್ ಇದ್ದಕ್ಕಿದ್ದಂತೆ ಬಾಂಗ್ಲಾಗೆ ನೀಡ್ತಾ ಇದ್ದ ಹಣಕಾಸಿನ ನೆರವು ನಿಲ್ಲಿಸಿದ್ದು ಯಾಕೆ? ಇದರಿಂದ ಬಾಂಗ್ಲಾಗೆ ಎಷ್ಟರ ಮಟ್ಟಿಗೆ ನಷ್ಟವಾಗುತ್ತೆ? ಅಮೆರಿಕಾದಿಂದ ಬರ್ತಾ ಇದ್ದ ಭಿಕ್ಷೆ ಸ್ಥಗಿತವಾದರೆ ಬಾಂಗ್ಲಾದ ಮುಂದಿನ ಪರಿಸ್ಥಿತಿ ಏನಾಗುತ್ತೆ? ಭಾರತ ಬಾಂಗ್ಲಾ ಗಡಿಯಲ್ಲಿ ಭಾರತೀಯ ಸೇನೆ ಯಾವ ರೀತಿಯ ಕಾರ್ಯಾಚರಣೆ ಮಾಡಿದೆ ಎಲ್ಲವನ್ನ ತೋರಿಸ್ತೀವಿ ನೋಡಿ. ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಜಾಗತಿಕ ಮಟ್ಟದ ಲೆಕ್ಕಾಚಾರಗಳೆಲ್ಲ ಬದಲಾಗಿದೆ. ಟ್ರಂಪ್ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆಯೇ ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ಮೇಲೆ ಇನ್ನೊಂದು ಲೆಕ್ಕ ಅಂತ ಹೇಳಿಬಿಟ್ಟಿದ್ದಾರೆ. ಅಮೆರಿಕ ಜಗತ್ತಿನ ಶ್ರೀಮಂತ ದೇಶಗಳಲ್ಲಿ ಒಂದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಅಮೆರಿಕವನ್ನ ಜಗತ್ತಿನ ದೊಡ್ಡಣ್ಣ ಅನ್ನುವ ಕಾಲವೂ ಕೂಡ ಇತ್ತು. ಕೆಲವೊಂದು ವಿಚಾರದಲ್ಲಿ ಈ ಅಮೆರಿಕ ದೊಡ್ಡಣ್ಣನ ಸ್ಥಾನವನ್ನ ಕೂಡ ನಿಭಾಯಿಸಿತ್ತು. ಇದೇ ರೀತಿಯಲ್ಲಿ 1961ರಲ್ಲಿ ಅಮೆರಿಕ ಬಡ ದೇಶಗಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಪ್ರಾರಂಭ ಮಾಡುತ್ತೆ. ಆ ಯೋಜನೆಯ ಹೆಸರು US ಏಡ್, ಅಂದರೆ ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್. ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆರವು ನೀಡುವ ಸಂಸ್ಥೆ. ಈ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಬಡ ದೇಶಗಳಿಗೆ ಅಥವಾ ಅಗತ್ಯ ಇರುವ ದೇಶಗಳಿಗೆ $50 to $70 ಬಿಲಿಯನ್ ವರೆಗೆ ಹಣಕಾಸಿನ ನೆರವು ನೀಡಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದು ಲೋನ್ ಅಲ್ಲ, ಬದಲಾಗಿ ನೆರವು. ಈ ಹಣವನ್ನ ಪಡೆದುಕೊಂಡ ದೇಶಗಳು ಮರುಪಾವತಿ ಮಾಡಬೇಕಾದ ಅಗತ್ಯ ಇರೋದಿಲ್ಲ. ಹಾಗಂತ ಅಮೆರಿಕ ಯಾವುದೇ ಸ್ವಾರ್ಥ ಇಲ್ಲದೆ ಹಣ ಕೊಡುತ್ತೆ ಅಂತ ಅಂದುಕೊಳ್ಳಬೇಡಿ. ಆ ಬಡ ದೇಶಗಳಿಂದ ಬೇರೆ ರೀತಿಯ ಉಪಯೋಗವನ್ನ ಅಮೆರಿಕ ಖಂಡಿತವಾಗಿಯೂ ಮಾಡಿಕೊಳ್ಳುತ್ತೆ. ಒಂದು ಆ ದೇಶದಲ್ಲಿ ತನ್ನ ಮಿಲಿಟರಿ ಬೇಸನ್ನು ಮಾಡಿಕೊಳ್ಳುತ್ತೆ, ಅಥವಾ ತಮಗೆ ಯಾವ ರೀತಿಯಲ್ಲಿ ಆ ದೇಶವನ್ನ ಬಳಸಿಕೊಳ್ಳಬಹುದು ಆ ರೀತಿ ಬಳಸಿಕೊಳ್ಳುತ್ತೆ. ಬಡ ದೇಶಗಳಿಗೆ ಹಣ ಬಂದರೆ ಆಯಿತು. ಹೀಗಾಗಿ ಅಮೆರಿಕದ ಕೈಕಾಲು ಹಿಡಿದು ಹಣದ ನೆರವನ್ನ ಪಡೆದುಕೊಳ್ತಾವೆ. ಬಾಂಗ್ಲಾದೇಶ ಕೂಡ ಅಮೆರಿಕದಿಂದ ಇಲ್ಲಿವರೆಗೆ ಹಣಕಾಸಿನ ನೆರವನ್ನ ಪಡೆದುಕೊಳ್ತಾ ಇತ್ತು. ಇಲ್ಲಿವರೆಗೆ ಅಮೆರಿಕ ಯಾರಿಗೆ ಅತಿ ಹೆಚ್ಚಿನ ಹಣಕಾಸಿನ ನೆರವು ನೀಡಿದೆ ಅಂತ ಕೇಳಿದರೆ ಉತ್ತರ ಇಸ್ರೇಲ್. ಅಮೆರಿಕ ಅತಿ ಹೆಚ್ಚು ನೆರವು ನೀಡಿದ ದೇಶಗಳ ಪಟ್ಟಿಯಲ್ಲಿ ಇಸ್ರೇಲ್ ಮೊದಲ ಸ್ಥಾನದಲ್ಲಿದೆ. ಬಾಂಗ್ಲಾದೇಶ ಕೂಡ ಈ ಪಟ್ಟಿಯಲ್ಲಿದೆ. ಅದರಲ್ಲೂ ಬಾಂಗ್ಲಾದೇಶದಲ್ಲಿ ಆಂತರಿಕ ದಂಗೆ ಶುರುವಾದ ನಂತರ ಬೈಡನ್ ಸರ್ಕಾರ ಬಾಂಗ್ಲಾಗೆ ಹೆಚ್ಚಿನ ನೆರವು ಕೊಡೋದಕ್ಕೆ ಶುರು ಮಾಡಿತ್ತು. ಎಷ್ಟು ಪ್ರಮಾಣದ ನೆರವು ಅಂತ ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಶಾಕ್ ಆಗುತ್ತೆ. ಬರೋಬ್ಬರಿ $202 ಮಿಲಿಯನ್ ಮೌಲ್ಯದ ನೆರವನ್ನ ಅಮೆರಿಕ ಬಾಂಗ್ಲಾಗೆ ಕೊಟ್ಟಿತ್ತು. ಬಾಂಗ್ಲಾ ಈ ನೆರವು ಮುಂದೆ ಕೂಡ ಸಿಗುತ್ತೆ ಅಂತ ಅಂದುಕೊಂಡಿತ್ತು. ಬೈಡನ್ ಒಂದು ವೇಳೆ ಅಧಿಕಾರದಲ್ಲಿ ಇರ್ತಾ ಇದ್ದಿದ್ರೆ ಖಂಡಿತವಾಗಿಯೂ ಆ ನೆರವು ಸಿಗ್ತಾ ಇತ್ತು. ಆದರೆ ಯುನಸ್ನ ಆಪ್ತ ಬೈಡನ್ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ಈಗ ಟ್ರಂಪ್ ವಿಜಯ ಸಾಧಿಸಿದ್ದಾರೆ. ಟ್ರಂಪ್ ಬಂದರೂ ಕೂಡ ಅಂಗಲಾಚಿ ಬೇಡಿದ್ರೆ ಕೊಡ್ತಾರೆ ಅಂತ ಬಾಂಗ್ಲಾ ಅಂದುಕೊಂಡಿತ್ತು. ಆದರೆ ಟ್ರಂಪ್ ಇದಕ್ಕೆಲ್ಲ ಕರಗುವ ವ್ಯಕ್ತಿಯೇ ಅಲ್ಲ. ಹಿಂದೆ ಮುಂದೆ ನೋಡದೆ ಬಾಂಗ್ಲಾಗೆ ನೀಡ್ತಾ ಇದ್ದ ನೆರವನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಹಾಗಂತ ಕೇವಲ ಬಾಂಗ್ಲಾದೇಶಕ್ಕೆ ಮಾತ್ರ ಈ ನೆರವು ಸ್ಥಗಿತಗೊಳಿಸಿರೋದಲ್ಲ. ಇಸ್ರೇಲ್ ಒಂದನ್ನು ಬಿಟ್ಟು ಉಳಿದ ಎಲ್ಲ ದೇಶಗಳಿಗೆ ನೆರವನ್ನ ನಿಲ್ಲಿಸಲಾಗಿದೆ. ಇನ್ನು ಮುಂದೆ ಯಾವ ದೇಶಕ್ಕೆ ನೆರವು ನೀಡಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೇನೆ ಅಂತ ಟ್ರಂಪ್ ಖಡಕ್ ಆಗಿಯೇ ಹೇಳಿಬಿಟ್ಟಿದ್ದಾರೆ. ಇನ್ಮುಂದೆ ಟ್ರಂಪ್ ಯಾವೆಲ್ಲ ದೇಶಗಳಿಗೆ ಈ ನೆರವಿನ ಅಗತ್ಯ ಇದೆ, ಯಾವೆಲ್ಲ ದೇಶಗಳಿಗೆ ನೆರವು ಕೊಟ್ಟರೆ ಅಮೆರಿಕಾಗೆ ಲಾಭ ಇದೆ ಅನ್ನೋದನ್ನ ನೋಡಿಕೊಂಡು
ನೆರವು ನೀಡೋದಕ್ಕೆ ಪಟ್ಟಿ ಸಿದ್ಧಪಡಿಸುತ್ತಾರೆ. ಒಂದಂತೂ ಕ್ಲಿಯರ್, ಪಟ್ಟಿಯಲ್ಲಿ ಬಾಂಗ್ಲಾದೇಶವಂತೂ ಇರೋದಿಲ್ಲ. ಇದಕ್ಕೆ ಬಹುದೊಡ್ಡ ಕಾರಣ ಇದೆ. ಈಗ ಬಾಂಗ್ಲಾ ಅಧ್ಯಕ್ಷ ಪದವಿಯಲ್ಲಿರುವ ಮೊಹಮ್ಮದ್ ಯೂನಸ್ ಟ್ರಂಪ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ. ಟ್ರಂಪ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಮೊದಲೇ ಅಂದುಕೊಂಡು ಬೈಡನ್ ಅನ್ನ ಹೊಗಳುವ ಬರದಲ್ಲಿ ಮೊಹಮ್ಮದ್ ಯೂನಸ್ ಟ್ರಂಪ್ ಬಗ್ಗೆ ಕಟು ಶಬ್ದಗಳಿಂದ ನಿಂದನೆ ಮಾಡಿದ್ದ. ಇದು ಟ್ರಂಪ್ಗೂ ಕೂಡ ಚೆನ್ನಾಗಿಯೇ ನೆನಪಿದೆ. ಹೀಗಾಗಿ ಮುಂದಿನ ಪಟ್ಟಿಯಲ್ಲಿ ಬಾಂಗ್ಲಾದೇಶ ಖಂಡಿತವಾಗಿಯೂ ಇರೋದಿಲ್ಲ. ಅಲ್ಲಿಗೆ ಮೊಹಮ್ಮದ್ ಯೂನಸ್ ತನ್ನ ಗುಂಡಿಯನ್ನ ತಾನೇ ತೋಡಿಕೊಂಡ ರೀತಿಯಾಗುತ್ತೆ. ಮೊದಲೇ ಬಾಂಗ್ಲಾದೇಶ ಅರಾಜಕತೆಯಿಂದ ನಲುಗಿ ಹೋಗ್ತಾ ಇದೆ. ಒಂದು ಹಂತಕ್ಕೆ ಬಂದಿದ್ದ ಬಾಂಗ್ಲಾ ಆರ್ಥಿಕತೆ ಈಗ ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಈಗ ಪಾತಾಳದಿಂದ ಮತ್ತೆ ಮೇಲೆ ಬರಬೇಕು ಅಂದರೆ ಅಮೆರಿಕಾದ ನೆರವಿನ ಅಗತ್ಯ ಬಾಂಗ್ಲಾಗೆ ಇತ್ತು. ಆದರೆ ಈ ನೆರವಿಗೆ ಈಗ ಟ್ರಂಪ್ ಎಳ್ಳು ನೀರು ಬಿಟ್ಟಿದ್ದಾರೆ. ಹೀಗೆ ಒಂದು ಕಡೆಯಲ್ಲಿ ಬಾಂಗ್ಲಾಗೆ ಶಾಕ್ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾ ಗಡಿಯಲ್ಲಿ ಭಾರತೀಯ ಸೇನೆ ದೊಡ್ಡ ಮಟ್ಟದ ಕಾರ್ಯಾಚರಣೆ ಮಾಡಿದೆ. ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ಜಾರಿಗೆ ಬರ್ತಾ ಇದ್ದಂತೆ ಗಡಿ ಪ್ರದೇಶದಲ್ಲಿ ಚಟುವಟಿಕೆಗಳು ಹೆಚ್ಚಾಗಿದ್ದವು. ಭಾರತೀಯ ಸೇನೆ ನಿಯೋಜನೆಯನ್ನ ಕೂಡ ಹೆಚ್ಚು ಮಾಡಿತ್ತು. ಈಗ ಸೇನೆ ಕಾರ್ಯಾಚರಣೆಗೆ ಕೂಡ ಇಳಿದು ಬಿಟ್ಟಿದೆ. ಈಗ ಸೇನೆ ನಡೆಸಿರುವ ಕಾರ್ಯಾಚರಣೆಯಲ್ಲಿ ದೊಡ್ಡದೊಂದು ಡ್ರಗ್ ಜಾಲ ಬಯಲಾಗಿದೆ. ಅದು ಕೂಡ ಈ ಡ್ರಗ್ ದಂಧೆ ನಡೆಯೋದಕ್ಕೆ ಅಂಡರ್ ಗ್ರೌಂಡ್ ಬಂಕರ್ಗಳನ್ನ ನಿರ್ಮಾಣ ಮಾಡಿರೋದು ಬೆಳಕಿಗೆ ಬಂದಿದೆ. ಸೇನೆ ಪತ್ತೆ ಮಾಡಿರುವ ಅಂಡರ್ ಗ್ರೌಂಡ್ ಬಂಕರ್ನಲ್ಲಿ ಬರೋಬ್ಬರಿ 62,000 ಫಿನ್ಸಿಡಲ್ ಕಫ್ ಸಿರಪ್ ಪತ್ತೆಯಾಗಿದೆ. ಇದರ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 1.5 ಕೋಟಿ. ಹಾಗಂತ ಒಂದು ಬಂಕರ್ ಅಂತ ಅಂದುಕೊಳ್ಳಬೇಡಿ. ಒಟ್ಟು 4 ಬಂಕರ್ಗಳನ್ನ ಭಾರತೀಯ ಸೇನೆ ಪತ್ತೆ ಮಾಡಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬಂಕರ್ನಲ್ಲಿ ಪತ್ತೆಯಾಗಿರುವ ಸಿರಪ್ ಅನ್ನ ನಮ್ಮ ದೇಶದಲ್ಲಿ ಈಗಾಗಲೇ ನಿಷೇಧ ಮಾಡಲಾಗಿದೆ. ಇಲ್ಲಿ ಕೇವಲ ಡ್ರಗ್ನ ವಿಚಾರ ಮಾತ್ರ ಬೆಳಕಿಗೆ ಬಂದಿರೋದಲ್ಲ. ಈ ಬಂಕರ್ಗಳನ್ನ ಸ್ಫೋಟಕಗಳ ಸಂಗ್ರಹಣೆ ಮಾಡೋದಕ್ಕೆ ಕೂಡ ಹಿಂದೆ ಬಳಕೆ ಮಾಡ್ತಾ ಇದ್ದಿರಬಹುದು ಅನ್ನುವ ಅನುಮಾನವನ್ನ ಕೂಡ ಸೇನೆ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲ, ಈ ಬಂಕರ್ಗಳನ್ನ ಅಡಗುದಾಣಗಳ ರೂಪದಲ್ಲಿ ಕೂಡ ಬಳಕೆ ಮಾಡಿರಬಹುದು ಅನ್ನುವ ಅನುಮಾನ ಇದೆ. ಈ ಅನುಮಾನಗಳು ಬಾಂಗ್ಲಾದೇಶದತ್ತ ಬೊಟ್ಟು ಮಾಡ್ತಾ ಇದೆ. ಬಾಂಗ್ಲಾದೇಶ ಭಾರತಕ್ಕೆ ಅಕ್ರಮ ವಲಸಿಗರನ್ನ ಸಪ್ಲೈ ಮಾಡ್ತಾ ಇದೆ ಅನ್ನುವ ಸುದ್ದಿ ತುಂಬಾನೇ ಹಳೆಯದ್ದು. ಭಾರತ ಬಾಂಗ್ಲಾ ಗಡಿಯಲ್ಲಿ ತುಂಬಾನೇ ಸುಲಭದಲ್ಲಿ ದಾಟಬಹುದು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಇಲ್ಲಿ ಬಾಂಗ್ಲಾ ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸಲು ಈ ರೀತಿಯ ಬಂಕರ್ಗಳನ್ನ ನಿರ್ಮಿಸಬಹುದು ಅನ್ನುವ ಅನುಮಾನಗಳು ಕೂಡ ಮೂಡಿದೆ. ಗಡಿ ಭಾಗದಲ್ಲಿರುವ ರೈತರು ಆರೋಪ ಮಾಡ್ತಾ ಇರುವ ಪ್ರಕಾರ ಇದೆಲ್ಲ ಬಾಂಗ್ಲಾದೇಶದ ಷಡ್ಯಂತ್ರ. ಬಾಂಗ್ಲಾ ಸೇನೆ ನಮಗೆ ಧಮಕಿಯನ್ನ ಕೂಡ ಹಾಕ್ತಾ ಇದೆ. ನಮ್ಮ ಮಾತುಗಳನ್ನ ಕೇಳದೆ ಹೋದ್ರೆ ನಿಮ್ಮನ್ನ ಗುಂಡಿಟ್ಟು ಸಾಯಿಸಿ ಬಿಡ್ತೇವೆ ಅನ್ನುವ ಎಚ್ಚರಿಕೆಯನ್ನ ಕೂಡ ಬಾಂಗ್ಲಾ ಸೇನೆ ಕೊಟ್ಟಿದೆ ಅಂತ ಗಡಿ ಭಾಗದಲ್ಲಿರುವ ರೈತರು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ಸೇನೆ ಒಂದು ವೇಳೆ ಕಾರ್ಯಾಚರಣೆ ಮಾಡದೆ ಹೋಗಿದ್ದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯ ಭಾರತಕ್ಕೆ ಕಾದಿತ್ತು. ಇನ್ನಾದರೂ ಭಾರತ ಬಾಂಗ್ಲಾ ಗಡಿಯಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.